ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ್, ಇವತ್ತು ನಾ ಏನು ಮಾಡತ್ತೀನಂದ್ರೆ ಹಾಗಲಕಾಯಿದ್ದು ಎಣ್ಗಾಯಿ ಮಾಡತ್ತೀನಿ ನೋಡ್ರಿ. ಇವು ಹಾಗಲಕಾಯಿ ಅದ ನೋಡ್ರಿ. ಇವನ್ನ ಹೆಚ್ಕೊಂಡು ಬೀಜ ಎಲ್ಲ ತೆಗೆದು ಹಾಗಲಕಾಯಿ ಎಣ್ಗಾಯಿ ಹೆಂಗೆ ಮಾಡೋದಂತ ನೋಡೋಣ್ರಿ. ಹಾಗಲಕಾಯಿ ಎಣ್ಗಾಯಿ ಮಾಡೋಕ್ಕೆ ನಾನು ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ತೊಗೊಂಡೇನಿ ರೀ. ಮತ್ತು ಇವು ಶೇಂಗಾ ತೊಗೊಂಡೇನಿ ನೋಡ್ರಿ. ಇವನ್ನಷ್ಟು ಹುರ್ಕೋತೀನಿ. ಮತ್ತು ಏನೇನು ಮಾಡೋದಂತ ತೋರಿಸ್ತೇನೆ ಬರ್ರಿ. ಈಗ ಹಾಗಲಕಾಯಿ ಹೆಚ್ಚಿ ಇವನ್ನ ಬೀಜ ತೆಗಿತೇನೆ ನೋಡ್ರಿ. ನಾನು ಇವನ್ನ ಹಿಂಗೆ ಹೆಚ್ಕೊಂಡೇನಿ ನೋಡ್ರಿ. ಒಂದ್ರಾಗ ಆ್ಯಡ್ ಮಾಡೀನಿ, ಆಮೇಲೆ ಒಂದ ಕಡೆ ಕಟ್ ಮಾಡೇನಿ ನೋಡ್ರಿ. ಇಲ್ಲೇ ರೌಂಡ್ ಹಂಗೆ ಐತಿ. ಈ ಥರ ಕಟ್ ಮಾಡಿ ಇದ್ರೊಳಗಿಂದ ಬೀಜ ತಗೊಂಡೇನಿ ನೋಡ್ರಿ. ಎಲ್ಲ ಬೀಜ ಎಲ್ಲ ತೆಗೆದು ಈ ಥರ ಹೆಚ್ಚಿ ಎಲ್ಲ ಬೀಜ ತೆಗ್ದೀನಿ ರೀ ನಾನು ನೋಡ್ರಿ. ಈ ಥರ ಎಲ್ಲ ತೆಗಿಬೇಕು. ದೊಡ್ಡ ಇತ್ತಂದ್ರೆ ಒಂದ್ರಾಗ ಆ್ಯಡ್ ಮಾಡ್ಬೇಕು. ಸಣ್ಣ ಇತ್ತಂದ್ರೆ ಇದು ಸಣ್ಣದೈತಿ, ಇದು ಒಂದೇ ಥರ ಇದನ್ನು ಮಾಡೇನಿ ನೋಡ್ರಿ. ಇದ್ರಾಗೇನು ಎರಡು ಮಾಡಿಲ್ಲ, ಒಂದೇ ಐತಿ. ಈ ಥರ ಕಟ್ ಮಾಡಿ ಬೀಜ ತೆಗ್ದೀನಿ. ಎಲ್ಲನೂ ಹಂಗೆ ಮಾಡೇನಿ ರೀ. ಇವನ್ನೇನು ಮಾಡೋಣ ಅಂದ್ರೆ ಸ್ವಲ್ಪ ಉಗಾದ್ಮೇಲೆ ಕುದಿಸೋಣ್ರಿ ಇವನ್ನ ನೋಡ್ರಿ. ನಾನು ಗ್ಯಾಸ್ ಹಚ್ತೇನೆ. ಈಗ ಇದು ಬೋಗಣಿ ಇಟ್ಕೊಂಡೇನಿ ರೀ. ನಾನು ಒಂದು ಅರ್ಧ ಬೋಗಣಿ ನೀರು ಹಾಕ್ಕೊತೀನಿ ನೋಡ್ರಿ. ಇವು ಹೆಸರು ಬರಲಿ ರೀ. ಹೆಸರು ಬಂದಮೇಲೆ ನಾ ಈ ಥರ ಜಾಳ್ಗೆ ತೊಗೊಂಡೇನಿ ನೋಡ್ರಿ ಬಸ್ಯಕ್ಕೆ. ಇದು ಉಗಾದ್ಮೇಲೆ ಕುದಿಸಾಕ ಈ ಥರ ಇದ್ರೆ ತೊಗೊಂಡ್ರೆ ನಡಿತೈತಿ ನೋಡ್ರಿ. ಆಮೇಲೆ ಇವು ಹೆಚ್ಚಿಟ್ಟಿನಲ್ರಿ, ಇವು ಹಾಗಲಕಾಯಿ ಇದ್ರಾಗ ಹೆಂಗಿಡೋಣ್ರಿ. ಹಿಂಗಿಟ್ರೆ ಇವನು ನೀರಿನ ಉಗಾಕ ಸ್ವಲ್ಪ ಬೆಂದಂಗೆ ಹಾಕ್ಕೊಂಡ್ರಿ ನೋಡ್ರಿ. ನಾನು ಬಾಳ್ಗೆ ಇಟ್ಕೊಂಡೀನಿ. ಇದನ್ನು ಗ್ಯಾಸ್ ಹಚ್ತೇನೆ ರೀ. ಇವು ಸ್ವಲ್ಪ ಶೇಂಗಾ ಕಾಳು ತೊಗೊಂಡಿದ್ದೀನಲ್ರಿ, ಅವನ್ನ ಸ್ವಲ್ಪ ಹುರ್ಕೊಳ್ಳೋಣ್ರಿ. ಹುರ್ಕೊಂಡು ಆಮೇಲೆ ಇದನ್ನು ಪೌಡ್ರ್ ಮಾಡೋಣಂತ ಈಗ ಹುರಿತೇನೆ ರೀ. ಇದು ನೋಡ್ರಿ, ನೀರು ಕುದಿಯಾಕತ್ತು ಇವನ್ನ ಇಟ್ಟೇನಿ. ಈಗ ಇದಕ್ಕೆ ಪ್ಲೇಟ್ ಮುಚ್ತೇನೆ ರೀ. 5 ನಿಮಿಷ ಬಿಡೋಣ್ರಿ, ಸ್ವಲ್ಪ ಮುಂಬಳ್ತಾವ. ಇಲ್ಲೇ ಶೇಂಗಾ ತೊಗೊಂಡಿದ್ನಲ್ರಿ, ಇವನ್ನಷ್ಟು ಹುರ್ಕೋತೀನಿ ನಾನು ನೋಡಿರಿ. ಇವು ಶೇಂಗಾ ಹುರ್ಕೊಂಡಿದ್ನಲ್ರಿ. ಶೇಂಗಾ ಇದು ಹುರಿದು ಸಿಪ್ಪೆ ಸುಲಿದು ಸ್ವಚ್ಛ ಮಾಡೇನಿ ರೀ. ಆಮೇಲೆ ಕೊಬ್ಬರಿ, ಬೆಳ್ಳುಳ್ಳಿ ಎಲ್ಲ ತೊಗೊಂಡೇನಲ್ರಿ. ಇದನ್ನಷ್ಟು ಮಿಕ್ಸಿ ಮಾಡ್ತೇನೆ ನೋಡ್ರಿ. ನಾನು ಇದ್ರಾಗನ ಇವನ್ನ ಹಾಕಿ ಮಿಕ್ಸಿ ಮಾಡಿಬಿಡ್ತೀನಿ ರೀ. ಒಮ್ಮೆ ಮಿಕ್ಸಿ ಮಾಡಿಂದ ಹೆಂಗೆ ಮಾಡೋದಂತ ನೋಡೋಣ್ರಿ. ನೋಡ್ರಿ, ಇವು ಹಾಗಲಕಾಯಿ ಕುದ್ದಾವನಂತ ನೋಡೋಣ. ನೋಡ್ರಿ, ಕಲರ ಚೇಂಜ್ ಆಗ್ಯಾವ ನೋಡ್ರಿ. ಹಳದಿ ಮೇಲೆ ಬಂದಾವ. ಇವು ಮುಂಗೊಂಡಾವ ನೋಡ್ರಿ. ಗ್ಯಾಸ್ ಬಂದ್ ಮಾಡ್ತೀನಿ ನಾನು. ಈಗ ಒಂದು ಸ್ವಲ್ಪ ಆರ್ಲಿ ರೀ. ಇವು ಆರಿದ್ಮ್ಯಾಗ ನೋಡೋಣ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ರೆಡಿ ಮಾಡ್ಕೊಂಡೇನಿ. ಈಗ ಮಸಾಲೆ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಹಾಗಲಕಾಯಿ ಒಳಗೆ ಹಾಕಿ ತುಂಬೋಕೆ ಇದು ಉಳ್ಳಾಗಡ್ಡಿ, ಟೊಮೆಟೊ ಐತಲ್ರಿ, ಇದ್ರಾಗನ ಎಲ್ಲ ಕಲಸೋಣಂತ. ಅದು ಮಿಕ್ಸರ್ ಮಾಡ್ಕೊಂಡೇನಲ್ರಿ ಮಸಾಲೆ, ಅದನ್ನು ಇದಕ್ಕೆ ಹಾಕೋತೇನೆ ನೋಡ್ರಿ. ಇದ್ರಾಗ ಹಾಕೋಬೇಕ್ರಿ ಇದು. ನೋಡಿ ಫ್ರೆಂಡ್ಸ, ನಾನು ಇದೆಲ್ಲ ರುಬ್ಬಿದ್ನಲ್ರಿ, ಇದ್ರಾಗ ಹಾಕ್ಕೊಂಡೇನಿ. ಈ ತಾಟ್ನ್ಯಾಗ ಮಸ್ತ್ ಘಮ ಅನ್ನತೈತಿ ನೋಡ್ರಿ. ಘಮ್ಮಂತ ವಾಸನೆ ಬರತೈತಿ. ಮಸಾಲೆ ಎಷ್ಟು ಮಸ್ತ್ ಆಗೈತಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಮಸಾಲೆ ಹಾಕೊಂಡ್ರಿ. ನೋಡ್ರಿ, ಇದು ಮನೆಯೊಳಗೆ ಮಾಡಿದ್ದು ಮಸಾಲೆ ಖಾರ ನೋಡ್ರಿ. ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡ್ರಿ ಇದು ಮಸಾಲೆ ಖಾರ. ಇದಕ್ಕೆ ಹಾಕ್ತೇನೆ ನೋಡ್ರಿ ರುಚಿಗೆ ತಕ್ಕಷ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ನೋಡ್ರಿ. ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್ ನೋಡ್ರಿ. ಆಮೇಲೆ
ಸ್ವಲ್ಪ ಗರಂ ಮಸಾಲ ಹಾಕ್ತೇನೆ ರೀ. ಇದು ಗರಂ ಮಸಾಲ ನೋಡಿರಿ, ಇದು ಮನೆಯೊಳಗೆ ನಾನು ರೆಡಿ ಮಾಡ್ಯಾನ ನೋಡಿರಿ. ಎಲ್ಲ ಇವು ಮಸಾಲೆ ಸಾಮಾನು ತಂದು ಹುರಿದು ಮಸಾಲೆ ಗರಂ ಮಸಾಲ ಮಾಡ್ಯಾನ ನೋಡಿರಿ. ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತೇನೆ ನೋಡಿರಿ, ಟೇಸ್ಟ್ ಮಸ್ತ್ ಆಗೈತಿ. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ತೇನೆ ರೀ. ಇದನ್ನಷ್ಟು ಕಲಿಸ್ಬೇಕು ನೋಡಿರಿ. ಇದನ್ನು ನೋಡಿರಿ ಎಲ್ಲ ಕಲಸಿದ್ನಿ ನಾನು. ಈಗ ಇದಕ್ಕೆ ಗುರಾಳ್ ಪೌಡ್ರ್ ಇದ್ದರೂ ಹಾಕ್ಬೋದು ರೀ, ನಾ ಹಾಕಿಲ್ಲ. ಇದನ್ನಷ್ಟು ಮಿಕ್ಸ್ ಮಾಡೇನಿ. ಈಗ ನಾವು ಹಾಗಲಕಾಯಿ ಕುದಿಸಿಟ್ಕೊಂಡಿದ್ವಲ್ರಿ, ಇವಾಗ ನೋಡಿರಿ ಉಮ್ಗೊಂಡವ ನೋಡ್ರಲ್ಲ, ಈ ಥರ ಕುದ್ದಾವ ನೋಡ್ರಿ, ಉಮ್ಗೊಂಡವ. ಇವಕ್ಕೆ ಮಸಾಲೆ ತುಂಬನ್ ಬರ್ರಿ. ಈಗ ಮಸಾಲೆ ಮಾಡೇನಲ್ರ ಇದನ್ನು. ಈಗ ಹಿಂಗೆ ಇದು ಇಲ್ಲಿ ಹೆಚ್ಕೊಂಡಿದ್ದೈತಲ್ರಿ, ಇದ್ರಾಗ ಹಿಂಗೆ ಮಸಾಲೆ ತುಂಬಕ್ಕೆ ನೋಡ್ರಿ. ಭಾರಿ ಟೇಸ್ಟ್ ಆಕತ್ ನೋಡ್ರಿ ಇದು ಪಲ್ಯ, ಮತ್ತು ಆರೋಗ್ಯಕ್ಕೂ ಹಾಗಲಕಾಯಿ ಒಳ್ಳೇದು ನೋಡ್ರಿ. ಈ ಥರ ತುಂಬಾತೀನಿ ನೋಡ್ರಿ ನಾನು. ರೊಟ್ಟಿ ಜೊತೆ ಚಪಾತಿ ಜೊತೆ ಭಾರಿ ಚಲೋ ಆಕೈತ್ರಿ. ಇದ್ರ ಗ್ರೇವಿ ಥರ ಮಾಡಿದ್ವಿ ಅಂದ್ರೆ ಅನ್ನಕ್ಕೂ ಮಸ್ತ್ ಆಕೈತೆ ನೋಡ್ರಿ. ಇವನ್ನೆಲ್ಲ ಹಿಂಗೆ ತುಂಬ್ಕೋಬೇಕು ನೋಡ್ರಿ ಎಲ್ಲ. ನೋಡ್ರಿ ನಾನು ಇವನ್ನೆಲ್ಲ ಹಾಗಲಕಾಯಿ ಒಳಗೆಲ್ಲ ತುಂಬ್ಕೊಂಡೆ ನೋಡ್ರಿ. ಇಷ್ಟು ಮಸಾಲೆ ಉಳ್ದೈತಿ. ಇದನ್ನು ಒಗ್ಗರಣೆ ಹಾಕಕ್ಕೆ ಬರ್ತೈತಿ. ಈಗ ಒಗ್ಗರಣೆ ಹೆಂಗೆ ಹಾಕೋದು ಅಂತ ನೋಡೋಣ್ರಿ. ನೋಡ್ರಿ ಬಾಳಗಿ ಕಾದೈತಿ, ಎಣ್ಣೆ ಹಾಕ್ತೇನೆ ನಾನು ಒಗ್ಗರಣೆಗೆ. ನೋಡ್ರಿ ಇಷ್ಟು ಎಣ್ಣೆ ಹಾಕ್ತೀನಿ, ಸ್ವಲ್ಪ ಹಾಕ್ತೀನಿ, ಸ್ವಲ್ಪ ಎಣ್ಣೆ ಕಾಯಿಲ್ಲರಿ ಅದ. ಎಣ್ಣೆ ಕಾಯಿಲ್ಲರಿ. ಎಣ್ಣೆ ಕಾದೈತೆ ನೋಡ್ರಿ. ಈಗ ನಾವು ಹಾಗಲಕಾಯಿ ಎಲ್ಲ ತುಂಬ್ಕೊಂಡಿದ್ನಲ್ರಿ, ಇದು ಒಂದೊಂದು ಎಣ್ಣೆ ಒಳಗೆ ಹಾಕ್ತೇನೆ ನೋಡ್ರಿ. ಮಸ್ತ್ ಆಕೈತೆ ನೋಡ್ರಿ ಇದು ಪಲ್ಯ. ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ. ಹಾಗಲಕಾಯಿ ಪಲ್ಯ ತಿನ್ಬೋದು, ಹಾಗಲಕಾಯಿ ಜ್ಯೂಸ್ ಮಾಡ್ಕೋಬೋದು ರೀ. ಈಗ ಹಿಂಗೆ ಹಾಕಿನಲ್ರಿ, ಇವನ್ನ ಎಣ್ಣೆ ಒಳಗಟ್ಟ ಫ್ರೈ ಮಾಡ್ತೇನೆ ರೀ. ಇದನ್ನೆಲ್ಲ ಹಿಂಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಒಳ್ಳೆ ಸಾಕೋನು ಹಾಕೊಂಡ್ರಷ್ಟು ಅಷ್ಟು ಹೊಳೆ ಸಾಕೊಂಡೆ ನೋಡ್ರಿ. ಈಗ ಇದಿಷ್ಟು ಫ್ರೈ ಆಗಕತ್ತೈತಲ್ರಿ ಇದು. ಈಗ ಇದು ಉಳ್ದಿದ್ದು ಮಸಾಲೆ ಉಳ್ದೈತಲ್ರಿ, ಇದನ್ನು ಇದ್ರಾಗ ಹಾಕಿಬಿಡ್ತೇನೆ ನೋಡ್ರಿ. ಎಣ್ಣೆ ಒಳಗೆ ಅದು ಫ್ರೈ ಆಗಲಿ ರೀ. ಇದು ಹಾಕಿವಲ್ರಿ, ಇದನ್ನು ಚಲೋ ತಂಗ ಅಷ್ಟು ಕಲಸ್ಕೊಳ್ಳೋಣ್ರಿ. ಅಷ್ಟು ಎಣ್ಣೆ ಒಳಗೆ ಫ್ರೈ ಆಗಲಿ ಇದು. ನೋಡ್ರಿ ಅಷ್ಟು ಇದನ್ನು ನಾನು ಇದ್ರೊಳಗೆ ಫ್ರೈ ಮಾಡತ್ತೀನಿ. ನೋಡ್ರಿ ಇದು ಎಣ್ಣೆ ಒಳಗೆ ಎಲ್ಲ ಫ್ರೈ ಮಾಡ್ಕೊಂಡೇನಲ್ರಿ.
ಎಲ್ಲ ಫ್ರೈ ಆಗ್ಯಾವ. ಈಗ ನಾನು ಮಿಕ್ಸರ್ ಹಾಕಿದ್ನಲ್ರಿ, ಮಿಕ್ಸರ್ ಹಾಕಿದ್ದೆ ಅದನ್ನೆಲ್ಲ ತೊಳ್ಕೊಂಡು ಅದ್ರ ನೀರು ಹಾಕ್ತೇನೆ ನೋಡ್ರಿ. ಈಗ ಇಷ್ಟು ನೀರು ಹಾಕ್ತೇನೆ ರೀ. ಮತ್ತೊಮ್ಮೆ ಎಲ್ಲ ಕಲಿಸ್ಕೊಂಡ್ರಿ. ಈಗೇನು ಭಾಳ ಹೊತ್ತು ಕುದಿದ್ ಬೇಡ್ರಿ, ಒಂದು 2 ನಿಮಿಷ ಕುದ್ರೆ ಸಾಕು. ಯಾಕಂದ್ರೆ ಇವು ಹಾಗಲಕಾಯಿ ಮೊದಲು ನಾವು ಬಳಸೇವಲ್ರಿ. ಈಗ ಒಂದು 2 ನಿಮಿಷ ಕುದಿಲ್ರಿ ಇದು. ನೋಡಿ ಫ್ರೆಂಡ್ಸ್, ಈಗ ಕುದಿಯಾಕತ್ತೈತಿ ಇದು. ಸ್ವಲ್ಪ ತಳದ ಮೇಲೆ ಮಾಡೋಣಂತ. ಮತ್ತು ಈಗ ನಿಮಗೆ ಇನ್ನೂ ಸ್ವಲ್ಪ ಖಾರ ಉಪ್ಪು ಬೇಕಂದ್ರೆ ನೋಡಿಕೊಂಡು ಹಾಕ್ರಿ. ನಾನು ನೋಡ್ತೇನೆ ರೀ ಖಾರ ಉಪ್ಪು. ನೋಡಿರಿ, ಖಾರ ಉಪ್ಪು ಮಸ್ತ್ ಆಗೈತಿ, ಕರೆಕ್ಟ್ ಆಗೈತಿ ನೋಡ್ರಿ, ಭಾರಿ ರುಚಿಯಾಗೈತಿ. ಅದೈತಿ ಇಷ್ಟ ಗ್ರೇವಿ ಇರಲಿ ರೀ. ಇದು ಗ್ರೇವಿ ಇದ್ರೆ ಚಲೋ ಆಕೈತಿ ನೋಡ್ರಿ. ಎಣ್ಣೆದು ಹೆಂಗೆ ಬಿಟ್ಟೈತಿ ಎಲ್ಲ ಚಲೋ ಆಗೈತಿ ಪಲ್ಯ. ಈಗ ಇದನ್ನು ಆಫ್ ಮಾಡ್ತೀನಿ ರೀ ಗ್ಯಾಸ್. ನಾನು ನೋಡಿ ಫ್ರೆಂಡ್ಸ್, ಹಾಗಲಕಾಯಿ ಪಲ್ಯ ರೆಡಿ ಆಗೈತಿ. ಎಷ್ಟು ಮಸ್ತ್ ಆಗೈತಿ ನೋಡ್ರಿ, ಭಾರಿ ಆಗೈತಿ. ನೀವು ಮನ್ಯಾಗೊಮ್ಮೆ ಟ್ರೈ ಮಾಡಿರಿ. ಈ ಥರ ಹಾಗಲಕಾಯಿ ಎಲ್ಲ ಮಸಾಲೆ ಹಾಕಿ ಮಾಡಿದ್ದು ಹಾಗಲಕಾಯಿ ಭಾರಿ ರುಚಿ ಆಗೈತೆ ನೋಡ್ರಿ. ಇದು ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗೈತೆ ನೋಡ್ರಿ. ರೊಟ್ಟಿ ಜೊತೆ, ಚಪಾತಿ ಜೊತೆ, ಮತ್ತು ಇದ್ರ ಗ್ರೇವಿ ಅನ್ನದ ಜೊತೆ ತಿನ್ನಕ್ಕೆ ಬರ್ತೈತೆ ರೀ, ಭಾರಿ ಆಕೈತಿ. ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ಹಾಗಲಕಾಯಿ ಪಲ್ಯ. ಈ ಥರ ಎಣ್ಗಾಯಿ ಮಾಡಿಕೊಂಡು ನೀವು ಹೆಂಗಾಗೈತಂತ ನೋಡಿ ಕಮೆಂಟ್ ಮಾಡ್ರಿ ನಮಗೆ. ಈ ಥರ ಮಾಡಿ ಮಸ್ತ್ ಟೇಸ್ಟ್ ಆಗೈತೆ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.